ಹಾಯ್ ಫ್ರೆಂಡ್ಸ್, ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ಇನ್ನು 17-18 ಕಂತಿಂದ ಹಣ ಬಂದಿಲ್ಲ ಕೆಲವರಿಗೆ. ಅಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ 4,000 ರೂಪಾಯಿ ಹಣ ಕೊಡ್ತಾರಂತೆ ಇನ್ಮೇಲೆ ಗೃಹಲಕ್ಷ್ಮಿಗೆ. ಇದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ನಿಮಗೆ ಯಾರಿಗಾರು ನಿಜ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ. ಇವಾಗಲೇ ತರಕಾರಿ, ಹಾಲು ಇದೆಲ್ಲ ದಿನೇ ದಿನೇ ರೇಟ್ ಆಗ್ತಾ ಇದೆ. ಇನ್ನು ಕರೆಂಟ್ ಬಿಲ್ ಹೇಳ್ಬೇಕು ಅಂತಂದರೆ ಇನ್ನೂ 5 ವರ್ಷ ಏನೂ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ 5 ವರ್ಷ ಇನ್ನೂ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇದು ಹೇಗಾಗಿದೆ ಅಂದರೆ ಸರ್ಕಾರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಯೋ ಥರ ಆಗಿದೆ. ಇವಾಗಲೇ ನೋಡಿರಿ, ಬಂಗಾರ ಎಷ್ಟು ಗಗನಕ್ಕೆ ಹೋಗಿದೆ. ನಮ್ಮಂಥ ಬಡವರು ಯಾರು ಬಂಗಾರ ಹಾಕೋಣಂಗೆ ಇಲ್ಲ ಅಲ್ವಾ. ನೀವೇ ಯೋಚನೆ ಮಾಡಿ. ಇನ್ನು 17-18 ಕಂತಿಂದ ಹಣನೇ ಕೆಲವ್ರಿಗೆ ಬಂದಿಲ್ಲ. ಇನ್ನು 4,000 ರೂಪಾಯಿ ಕೊಡ್ತಾರಾ ಇವರು? ಯಾರ್ಯಾರಿಗೆ ನಿಜ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಮಗೂ. ಪ್ಲೀಸ್ ನಮ್ಮ ಚಾನಲ್ ಆಮೇಲೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಿಮ್ಮ ಮುಂದೆ ಬರ್ತೀನಿ.